ಅನ್ನೋ ಭಯದಿಂದ ಇವತ್ತು ತಂದೆ ತಾಯಿಗಳು ಪಾಲಕರು ಎಲ್ಲರೂ ಈ ಮಕ್ಕಳಿಂದಿದ್ದಾರೆ. ಹೀಗಾಗಿ ಇವತ್ತು ಜನತೆಗಳಾಗಿರ್ಬೋದು, ಅಲ್ಫಗಳಾಗಿರ್ಬೋದು, CGP ಯುವಕರಾಗಿರ್ಬೋದು, ಇವತ್ತು ಪ್ರತಿ ಹಳ್ಳಿಗೆ ಹೋಗಿ ಹೋರಾಟ ಮಾಡುವಂಥ ಧೈರ್ಯ ಮಾಡ್ತಾ ಇದ್ದಾರೆ. ಆ ಧೈರ್ಯವನ್ನು ಕೆಡಿಸುವಂಥ ಕೆಲಸ ಇದು ನಡೀತಾ ಇದ್ದಾವೆ. ಅಲ್ಲಲ್ಲ ಇದು ಆಗಬಾರ್ದು. ಸ್ವತಃ BJP ಆಡಳಿತದಲ್ಲಿ ನಿಂತರು ಇನ್ನೂ ಹೇಳೋರು ಅಧಿಕಾರ ಇರ್ತದೆ ಮಾತಾಡ್ತಾರೆ. ಆದರೆ ಯುವಕರು ನೀವು ವಿಚಾರ ಮಾಡಬೇಕು. ನಾಳೆ ನಮ್ಮ ಭವಿಷ್ಯ ಏನಪ್ಪ, ನಮಗೆ ಉದ್ಯೋಗದವನ ಬರೀ ಬಡದಾರ ಹೆಚ್ಚಿ ನೋಡುವಂಥ ಜನ ಇದ್ದಾರೆ. ನಾನು ಸಹಿತ ನೀವು ವಿಚಾರ ಮಾಡಬೇಕು. ಯಾಕಂದ್ರೆ ಎಲ್ಲರೂ ಸರ್ಕಾರ ಕಂಟ್ರೋಲ್ ಮಾಡ್ತದೆ, ಮತ್ತೇನು ಮಾಡ್ತಂತಲ್ಲ. ಮತ್ತು ಜನಜೀವಿಗಳನ್ನಾಗಲಿ ಆಗಿರ್ಬೋದು, CGPಗಳನ್ನಾಗಿರ್ಬೋದು, ಅವರು ಇಲ್ಲಿವರೆಗೆ ಅವ್ರು ಮಾಡಿದಂಥ ವರ್ತನೆ ನೋಡಿದಾಗ ದೇಶದ್ರೋಹಿಗಳ ಕೆಲಸ ಅಂತ ಅವ್ರು ಮಾಡಿಲ್ಲ, ಮಾಡ್ತಾನೂ ಇಲ್ಲ ಅನ್ನೋ ಸ್ಪಷ್ಟ ಆಗ್ತಾಯಿದೆ. ಈಗ ತಿಳ್ಕೊಬೇಕಾಗಿದ್ದೇನಪ್ಪ ಅಂದ್ರೆ ನಮ್ಮ ಈ ಸಂಘ ಪರಿವಾರದ ಯುವಕರು ಇದು ಯಾರ ಸಲುವಾಗಿ, ಯಾರ ಭವಿಷ್ಯ ಸಲುವಾಗಿ ಹೋರಾಟ ಮಾಡ್ತಾರೆ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಇದ್ದಂಥ ಯುವಕರಿಗೆ ನಾಳೆ ಉದ್ಯೋಗಗಳ ಸಲುವಾಗಿ ಒಳ್ಳೆಯ ಶಿಕ್ಷಣ ಇಲ್ಲಿ ಬೇಕು ಅನ್ನೋಂಥ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಟು ಅವ್ರ ಮೇಲೆ ದಾಳಿ ಮಾಡುವಂಥ, ಮೈ ನೋವು ಮಾಡುವಂಥ, ಮತ್ತೇನು ಮಾಡುವಂಥ ಕೆಲಸ ಆಗಬಾರ್ದು ಅನ್ನೋದು ಒಂದು ಈ ಸಂದರ್ಭದಲ್ಲಿ ನಮಗೆ ಅನಿಸಿದ ಕೆಲವು ಮಾಧ್ಯಮ ಮುಂದೆ ಹಂಚ್ಕೊಂಡಿದ್ವಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ 16 ಅರ್ಥಾತ್ ಹೆಚ್ಚಿದ್ದರದು ಸಕ್ತ ಕೈಗೊಂಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.